ಅಂಚೆ ಇಲಾಖೆಯಿಂದ ಗ್ರಾಮಗಳಲ್ಲಿ ಜನಸಂಪರ್ಕ ಅಭಿಯಾನ ಮಾಡುವ ಮೂಲಕ ಇಲಾಖೆ ಕಾರ್ಯಗತಗೊಳಿಸುತ್ತಿರುವಂತಹ ನಾನಾ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತಿದೆ ಎಂದು ಪುತ್ತೂರು ಅಂಚೆ ವಿಭಾಗದ ಸಹಾಯಕ ಅಂಚೆ ಅಧೀಕ್ಷಕರಾದ ನಾಗರಾಜ್ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಂಗಳೂರು ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪುತ್ತೂರು ತಾಲೂಕು ಶಾಖೆ ಇವರ ನೇತೃತ್ವದಲ್ಲಿ ಅಂಚೆ ಇಲಾಖೆ ಸಹಯೋಗದಲ್ಲಿ ಗುರುವಾರ ಪುತ್ತೂರು ಪತ್ರಿಕಾ ಭವನದಲ್ಲಿ ನಡೆದಂತಹ ಪತ್ರಕರ್ತ ಸದಸ್ಯರ ವೈಯಕ್ತಿಕ ಅಪಘಾತ ವಿಮೆ ನೋಂದಣಿ ಮತ್ತು ಆಧಾರ್ ತಿದ್ದುಪಡಿ ಸೇವೆಗೆ ಚಾಲನೆಯನ್ನ ನೀಡಿ ಮಾತನಾಡಿದರು. ಹಿಂದೆ ಅಂಚೆ ಇಲಾಖೆ ಕೇವಲ ಪತ್ರ ವ್ಯವಹಾರಕ್ಕೆ ಮಾಧ್ಯಮವಾಗಿ ಕೆಲಸ ಮಾಡುತ್ತಿತ್ತು. ಪತ್ರ ವ್ಯವಹಾರ ಕಡಿಮೆಯಾಗ್ತಾ ಬಂದಂತೆ ಭಾರತೀಯ ಅಂಚೆ ಇಲಾಖೆ ಹೊಸ ಸೇವೆಗಳನ್ನ ಜಾರಿಗೊಳಿಸುತ್ತಾ ಬಂದಿದ್ದು ಇವತ್ತು ಅನೇಕ ಸೇವೆಗಳು ಅಂಚೆ ಇಲಾಖೆಯಲ್ಲಿ ನಡೆಯುತ್ತಿದೆ. ಇವುಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಗ್ರಾಮಗಳಲ್ಲಿ ಜನಸಂಪರ್ಕ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಹೇಳಿದರು. ಇನ್ನೊಬ್ಬರು ಸಹಾಯಕ ಅಂಚೆ ಅಧೀಕ್ಷಕರಾದ ಚಂದ್ರನಾಯಕ ಎಂ ಮಾತನಾಡಿ, ಅಂಚೆ ಇಲಾಖೆ ಮೂಲಕ ವೈಯಕ್ತಿಕ ಅಪಘಾತ ವಿಮೆ ಯೋಜನೆ ಜಾರಿಯಲ್ಲಿದೆ. ಇದಕ್ಕಾಗಿ ನಾನಾ ವಿಮಾ ಕಂಪನಿಗಳ ಜೊತೆ ಇಲಾಖೆ ಒಪ್ಪಂದವನ್ನ ಮಾಡಿಕೊಂಡಿದೆ ಎಂದಿದ್ದಾರೆ. ಅಂಚೆ ಇಲಾಖೆಯ ಸಿಬ್ಬಂದಿಗಳಾದ ಜಗನ್ನಾಥ್, ಅಶ್ವಥ್, ಹಿಲರಿ, ಜನಾರ್ದನ, ಪದ್ಮಶುಭ ಮತ್ತು ವಿಜಿತ್ ಅವರು ಅಪಘಾತ ವಿಮೆ ಪಾಲಿಸಿ ನೋಂದಣಿ ಮತ್ತು ಆಧಾರ್ ತಿದ್ದುಪಡಿ ಸೇವೆಯನ್ನ ನಡೆಸಿಕೊಟ್ರು. ಪತ್ರಕರ್ತರ ಸಂಘದ ಸದಸ್ಯರು ಮತ್ತು ಕುಟುಂಬದ ಸದಸ್ಯರು ಯೋಜನೆಯ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ. ವಿಮಾ ಪ್ರೀಮಿಯಂ ಮೊತ್ತವನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಭರಿಸಲಾಗಿದೆ. ಸದಸ್ಯರ ಐಪಿಬಿ ಖಾತೆಯ ಆರಂಭಿಕ ಮೊತ್ತವನ್ನ ಪುತ್ತೂರು ಸಂಘದ ವತಿಯಿಂದ ಭರಿಸಲಾಗಿದೆ. ಕೊನೆಯಲ್ಲಿ ಸಂಘದ ಸದಸ್ಯರಿಗೆ ಮಣಿಪಾಲ್ ಆರೋಗ್ಯ ಕಾರ್ಡ್ ವಿತರಣೆ ಸಮಾರಂಭ ನಡೆಯಿತು. ಅಧ್ಯಕ್ಷತೆ ವಹಿಸಿದ್ದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ ಇಂದಾಜೆ, ಸಂಘದ ಪದಾಧಿಕಾರಿಗಳಾದ ಪುಷ್ಪರಾಜ್ ಶೆಟ್ಟಿ, ಭಾಸ್ಕರ್ ರೈಕಟ್ಟ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾದ ಸಿದ್ದಿಕ್ ನಿರಾಜೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ನೋಡಿ ಪತ್ರಕರ್ತರ ಕ್ಷೇಮ ನಿಧಿಗೆ ಆಕ್ಸಿಡೆಂಟ್ ಕೇಸಲ್ಲಿ ಬರ್ತಾ ಇತ್ತು. ಹಾಗಾಗಿ ಅಂಚೆ ಇಲಾಖೆಯೊಟ್ಟಿಗೆ ನಾವು ಸಂಪರ್ಕವನ್ನು ಮಾಡಿದಾಗ ನಮಗೆ ಇದೊಂದು ಒಳ್ಳೆಯ ವಿಮಾ ಯೋಜನೆ ಇದೆ ಅಂತೇಳಿ ನಮ್ಮ ಅಂಚೆ ಇಲಾಖೆಯವರು ಕೂಡ ಹೇಳಿದ್ದು. ಪುಷ್ಪರಾಜ್ ಅವರು ಕೂಡ ಈ ಒಂದು ಯೋಜನೆ ಬಂದಾಗ ನಮ್ಮ ಗಮನಕ್ಕೆ ತಂದಿದ್ದು, ಇದನ್ನು ನಮ್ಮ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಮಾಡಿದರೆ ಇದು ನಮಗೆ ಆಧಾರ ಆಗ್ತದೆ ಅಂತೇಳಿ. ಹಾಗಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಾವು ನಮ್ಮಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿ ಇದೆ. ಅದರಲ್ಲಿ ಸುಮಾರು 8 ಲಕ್ಷ ರೂಪಾಯಿ ಕ್ಷೇಮಾಭಿವೃದ್ಧಿ ನಿಧಿಯಲ್ಲಿದೆ. ಹಾಗಾಗಿ ಈ ನಿಧಿಯನ್ನು ನಾವು ಸುಮ್ಮನೆ ಸ್ಟ್ಯಾಗ್ನೆಂಟ್ ಆಗಿ ಅಕೌಂಟಲ್ಲಿ ಇದಕ್ಕೆ ಬದಲು ಈ ರೀತಿಯಲ್ಲಿ ಒಂದು ಸಮಾಜಮುಖಿ ಪತ್ರಕರ್ತರ ಆರೋಗ್ಯ ದೃಷ್ಟಿಯಿಂದ ಮತ್ತು ಅವರ ಕುಟುಂಬಕ್ಕೂ ಕೂಡ ಒಂದು ಆಧಾರ ಆಗ್ತದೆ ಎಂಬ ಹಿನ್ನೆಲೆಯಲ್ಲಿ ನಾವು ಒಂದು ಸಭೆಯನ್ನು ಮಾಡಿ ಈ ಒಂದು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಯನ್ನು ಅದರ ಮೂಲಕ ನಾವು ಅಂಚೆ ವಿಮಾನ ಯೋಜನೆಯನ್ನು ಕೂಡ ಜಾರಿಗೆ ಮಾಡಿದ್ದೇವೆ. ಈಗಾಗಲೇ ಮಂಗಳೂರು ನಗರ ಸೇರಿದಂತೆ ಪುತ್ತೂರು ತಾಲೂಕು, ಇವತ್ತು ಮುಲ್ಕಿ ತಾಲೂಕಲ್ಲೂ ಕೂಡ ಈ ಒಂದು ನೋಂದಣಿ ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಆಗ್ತದೆ. ಮೊನ್ನೆ ಕಡಬ ಮತ್ತು ಮೂಡಬಿದ್ರೆಯಲ್ಲೂ ಕೂಡ ಈ ಒಂದು ನೋಂದಣಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು ಪುತ್ತೂರಿನಲ್ಲಿ ಬಹಳಷ್ಟು ಖುಷಿಯಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಒಂದು ನೋಂದಣಿಯನ್ನು ಇದಕ್ಕಾಗಿ ಸಮಯ ನಿಗದಿ ಇಟ್ಟು ಇವತ್ತು ಬಂದು ಮಾಡಿದ್ದಕ್ಕೆ ನಾನು ವಿಶೇಷವಾಗಿ ಜಿಲ್ಲಾ ಸಂಘದ ಪರವಾಗಿ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರಲ್ಲೂ ಕೂಡ ಇದರ ಬೆನಿಫಿಟ್ಸ್ ಏನಂದರೆ ನಿಮಗೆ ಇವತ್ತು ಭಾಗಶಃ ಅಂಗವೈಕಲ್ಯತೆ ಆದರೂ ಕೂಡ ಅದಕ್ಕೆ ನಿಮಗೆ ಎಷ್ಟು ಅಂತ ನೆರವು ಬರ್ತದೆ. ಮತ್ತು ಇನ್ನು ಆಕ್ಸಿಡೆಂಟ್ ಆಗಿ ನೀವು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಆದರೆ ನಿಮ್ಮ ಹಾಸ್ಪಿಟಲ್ ಬಿಲ್ ಏನಿದೆ ಅದನ್ನು ನೀವು ಮತ್ತೆ ಅಂಚೆ ಇಲಾಖೆ ಮೂಲಕ ಕ್ಲೈಮ್ ಮಾಡುವ ಅವಕಾಶ ಕೂಡ ಇದೆ. ಔಟ್ ಪೇಷಂಟ್ ಮತ್ತು ಇನ್ಪೇಷಂಟ್. ಔಟ್ ಪೇಷಂಟಿಗೆ ನಿಮಗೆ 30,000 ಇನ್ ಪೇಷಂಟ್ ನಿಮಗೆ 60,000 ಆಕ್ಸಿಡೆಂಟ್ ಬೆನಿಫಿಟ್ ಕೂಡ ಸಿಗ್ತದೆ. ಮತ್ತು ಇದು ಕೇವಲ ರೋಡ್ ಆಕ್ಸಿಡೆಂಟ್ ಮಾತ್ರ. ತುಂಬ ಜನ ಹೇಳಿದ್ರೆ ಆಕ್ಸಿಡೆಂಟ್ ರೋಡ್ ಆಕ್ಸಿಡೆಂಟ್, ಇದು ನಿಮ್ಮ ಮನೆಯಲ್ಲಿ ಹೊರಗಡೆ ಜಾರಿ ಬಿದ್ದರೂ ಕೂಡ ನಿಮಗೆ ಹಾಸ್ಪಿಟಲ್ ಬಿಲ್ ಇದ್ದರೆ ಅದನ್ನು ಕ್ಲೈಮ್ ಮಾಡಲಿಕ್ಕಾಗ್ತದೆ. ಹಾಗೆ ನಮಗೆ ಮೊನ್ನೆ ಅವರು ಹೇಳಿದ್ರು, ಸುಧಾಕರ್ ಮಲ್ಯ ಅವರು ಬಂದಿದ್ದು, ಅಂದರೆ ಒಂದು ರಿಕ್ಷಾ ಡ್ರೈವರು 1 ತಿಂಗಳ ಹಿಂದೆ ಅವರು ವಿಮೆ ಮಾಡಿದ್ರು ಅಂತೇಳಿ. ಅವರು ರಿಕ್ಷಾದಲ್ಲಿ ಕೂತ್ಕೊಂಡಿರುವಾಗ ಮಂಗ ಆಗಿತ್ತು ರಿಕ್ಷಾದಲ್ಲಿ. ಅವರು ಮನೆ ಓಡಿಸಿಕೊಂಡು ಹೋಗುವಾಗ ರಿಕ್ಷಾದ ಪಲ್ಟಿ ಆಗಿಬಿಟ್ಟು ಅವರಿಗೆ ಇದಾಯಿತು. ಅವರ ಕುಟುಂಬಕ್ಕೆ ಇವತ್ತು ಪರಿಹಾರ ಸಿಕ್ಕಿದೆ ಮಾಡಿ. ಇದು ಮಕ್ಕಳು. ಹಾಗಾಗಿ ಇದು ಇವತ್ತು ನಾವು ಮಾಡಿದರೆ ನಮಗೆ 15 ದಿವಸ ಬಳಿಕ ಇದು ಅಪ್ಲಿಕೇಬಲ್ ಆಗ್ತದೆ. ಮುಂದಿನ 1 ವರ್ಷ ನಮಗೆ ಇದೇನು ಅಪಘಾತಗಳಾದಲ್ಲಿ, ಯಾವುದೇ ಥರದ ಅಪಘಾತಗಳಾದಲ್ಲಿ ನಮಗೊಂದು ಪರಿಹಾರವನ್ನು ಕೂಡ ಅಂಚೆ ಇಲಾಖೆಯ ಮೂಲಕ
ಪಡೆದುಕೊಳ್ಳಿಕ್ಕಾಗ್ತದೆ. ಹಾಗಾಗಿ ಇವತ್ತು ಎಷ್ಟು ಮಂದಿ ನಾವು 30 ಮಂದಿ ವಿಮೆಯನ್ನು ಮಾಡಿಸಿ ನಿಮಗೆ ನೀವು ಗೊತ್ತಾ ಮೇಲ್ ಐಡಿಗೆ ಒಂದು ನಿಮಗೆ ಪೋಸ್ಟಲ್ ಇನ್ಸೂರೆನ್ಸ್ ಬಾಂಡ್ ಬರುತ್ತೆ. ಅದನ್ನು ಈಗ ಆಲ್ರೆಡಿ ಬಂದಿರ್ತದೆ, ನಿಮಗೆ ಮೇಲ್ ಬಂದಿರ್ತದೆ. ಅದನ್ನು ನೀವು ಮೇಲಲ್ಲಿದ್ದು ನಿಮಗೆ ಅದನ್ನು ಪ್ರಿಂಟರ್ ತೆಗೆದು ಡೌನ್ಲೋಡ್ ಮಾಡಿ ಪ್ರಿಂಟರ್ ನಿಮ್ಮಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ನಮಗೆ ಅದು ಯಾವಾಗ ಅನಿವಾರ್ಯ ಆಗ್ತದೆ ಗೊತ್ತಾಗೋದಿಲ್ಲ. ಬಟ್ ಆ ಟೈಮಲ್ಲಿ ನಮಗೆ ಡೇಟ್ ಮಾರ್ತಾಗಿರ್ತದೆ, ಒಮ್ಮೊಮ್ಮೆ ನಮ್ಮ ಡಿಲೀಟ್ ಆಗಿರ್ತದೆ. ನಮ್ಮ ಇಮೇಲ್ ನಾವೆಲ್ಲ ನಮ್ಮ ಮೆಂಬರ್ಗಳಿಗೆ ರಿಕ್ವೆಸ್ಟ್ ಮಾಡಿದ್ದೆ, ಯಾರೆಲ್ಲ ಈ ರೀತಿ ಮಾಡಿಕೊಂಡಿದ್ದೀವಿ ತಾವು ಅದನ್ನು ಪ್ರಿಂಟರ್ ತೆಗೆದು ತಮ್ಮೊಟ್ಟಿಗೆ ಅದನ್ನು ಇಟ್ಕೊಳ್ಳಿ, ಇಲ್ಲ ನಮ್ಮ ಮನೆಯವರಿಗೆ ತಿಳಿಸಿದ್ದೆ. ಯಾಕೆಂದರೆ ಒಮ್ಮೊಮ್ಮೆ ನಿಮಗೆ ಮಕ್ಕಳು ಮನೆಯವರಿಗೆ ಅದು ಆ ಇನ್ಸೂರೆನ್ಸ್ ಕಾರ್ಡ್ ಬಗ್ಗೆ ಬಾಂಡ್ ಬಗ್ಗೆ ನಿಮ್ಮಲ್ಲಿ ಖಂಡಿತವಾಗಿ ಬೇಕಾಗ್ತದೆ. ಹಾಗೆ ಇವತ್ತು ನಿಮ್ಮೊಟ್ಟಿಗೆ ಒಂದು ನೀವು ಸೇವಿಂಗ್ಸ್ ಬ್ಯಾಂಕ್ ಒಂದು ಅಂಚೆ ಇಲಾಖೆ SB ಒಂದು ಕಾರ್ಡ್ ಕೂಡ ನಿಮ್ಮ ಕೈ ಬರುತ್ತೆ. ನಿಮಗೆ ಎನಿ ಬ್ಯಾಂಕ್ ಅದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಬ್ಯಾಂಕ್ ನಿಮಗೆ ಅಂಚೆ ಇಲಾಖೆಯಿಂದ ಕೂಡ ಈಗ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಅಂತ ಮಾಡಿದ್ದಾರೆ. ಅಲ್ಲಿ ಕೂಡ ಈಗ ನನಗೆ ಖುಷಿ ಆಗಿದೆ, ನಮ್ಮಲ್ಲಿ ಯಾರು ಕೂಡ 200 ರೂಪಾಯಿ ಕೊಟ್ಟು ಇದು ಮಾಡಿ ನಾವು 0 ಬ್ಯಾಲೆನ್ಸಲ್ಲಿ ಮಂಗಳೂರಲ್ಲಿ ನಮ್ಮ ಎಲ್ಲ ಸದಸ್ಯರು ನಿನ್ನೆ ನಾವು ಸೇರಿ ನಿನ್ನೆ ಒಟ್ಟು ನಮ್ಮಲ್ಲಿ ನಿನ್ನೆ 29 ಮಂದಿ ಮತ್ತು ಮೊನ್ನೆ 159 ಮಂದಿ ನಮ್ಮಲ್ಲಿ ಜಿಲ್ಲೆ ಮಂಗಳೂರು ನಗರದಲ್ಲಿ ಮಾಡಿದ್ದಾರೆ. ಬಟ್ ನಾವು 0 ಬ್ಯಾಲೆನ್ಸಲ್ಲಿ ಮಾಡಿದ್ವಿ. ಬಟ್ ಇಲ್ಲಿ ನನಗೆ ಖುಷಿ ಆಗಿದೆ ಅಂದರೆ ಸಂಘದ ಮೂಲಕ 200 ರೂಪಾಯಿ, ಯಾಕಂದರೆ ಅದರ ಬೆನಿಫಿಟ್ ತುಂಬ ಇದೆ. ನಿಮಗೆ ನಾನು ಏನಾದರೂ ಅಗತ್ಯ ಬ್ಯಾಂಕಿಂಗ್ ವ್ಯವಸ್ಥೆ ಬೇಕಾದರೆ ನೀವು ದುಡ್ಡು ನಿಮ್ಮ ಮನೆಗೆ ಬಂದು ಅವರು ಪೋಸ್ಟ್ ಮ್ಯಾನ್ಗಳು ತಂದುಕೊಡುವ ವ್ಯವಸ್ಥೆ ಇದೆ. ಅದರಿಂದ ಒಳ್ಳೆಯ ಒಂದು ಬೆಳವಣಿಗೆ ಪುತ್ತೂರು ತಾಲೂಕು ಸಂಘದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದರೊಟ್ಟಿಗೆ ನಿಮ್ಗೆ ಗೊತ್ತಿದೆ, ನಾವು ಕಳೆದ 3 ವರ್ಷದಿಂದ ಮಣಿಪಾಲ್ ಹೆಲ್ತ್ ಕಾರ್ಡ್ ಇದು ಮಂಗಳೂರು ಪ್ರೆಸ್ ಕ್ಲಬ್ಗೆ ಮಾತ್ರ ಸೀಮಿತ ಆಗಿತ್ತು ಆರಂಭದ ದಿನಗಳಲ್ಲಿ. ಬಟ್ ನಾವು ಅವರೊಟ್ಟಿಗೆ ಮಾತುಕತೆ ಮಾಡಿ ನಮ್ಮ ಎಲ್ಲ ಮೆಂಬರ್ಗಳಿಗೆ ಕೂಡ ಏನು ಆರೋಗ್ಯ ಕಾರ್ಡ್ಗಳು ಇದನ್ನು ಮಣಿಪಾಲ್ನ ಎಲ್ಲ ಆಸ್ಪತ್ರೆಗಳು ಮಣಿಪಾಲ್ ಎಷ್ಟು ಗೋವಾ, ಮಣಿಪಾಲ, ಕಾರ್ಕಳ, ಉಡುಪಿ, ಮಂಗಳೂರಲ್ಲಿ 2 ಇದೆ, ಕಟೀಲಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿದ್ದ ಡಿಸ್ಕೌಂಟ್ ಇದು ಸಿಗುತ್ತೆ. ಈಗ ಇನ್ನೊಂದು ಕಾರ್ಡ್ ಇದೆ, ನಾವು ಈಗ ಬಂದಿದ್ದಾರೆ, ನೀವು ನಾವು ನಂಬರನ್ನು ಕೂಡ ತಗೊಂಡು ಇನ್ನೊಂದು ಮಣಿಪಾಲ್ ಲಾಯಲ್ಟಿ ಕಾರ್ಡ್ ಅಂತ ಇದೆ. ಅದು ನಿಮಗೆ ಮಣಿಪಾಲ ಮಂಗಳೂರಿನ KMC ಹತ್ತವರ ಹಾಸ್ಪಿಟ್ಲ್ ಮತ್ತು KMC ಸಂಜೀವಿನಿ ಹಾಸ್ಪಿಟ್ಲ್ ಕಟೀಲು ಅದು ಒಳ್ಳೆಯ ಇದರಲ್ಲಿ ಒಳ್ಳೆಯ ಒಂದು ಬೆನಿಫಿಟ್. ಯಾಕಂದರೆ ಕೆಲವು ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇರ್ತೀವಿ, ನಿಮಗೆ ಅಲ್ಲಿ ನೀವು ಕಾರ್ಡನ್ನು ಮಾಡಿಸಿದರೆ ಆ ಲಾಯಲ್ಟಿ ಕಾರ್ಡ್ ಒಂದು ಫ್ಯಾಮಿಲಿ 5 ಮೆಂಬರ್ಗಳಿಗೆ 400 ರೂಪಾಯಿ ಅದು ಮಾಡಿದರೆ ನಿಮಗೆ ವರ್ಷಕ್ಕೆ ಇಡೀ 400 ರೂಪಾಯಿ 35,000 ತನಕ ಹಾಸ್ಪಿಟ್ಲ್ ಅಡ್ಮಿಟ್ ಆದರೆ ನಿಮಗೆ ಅಷ್ಟರವರೆಗೆ ಬಿಲ್ ಕಟ್ಟಲಿಕ್ಕೆ ಇರುವುದಿಲ್ಲ, ನಿಮಗೆ ಡಿಡಕ್ಟ್ ಆಗ್ತದೆ. ಮತ್ತು ನಿಮಗೆ ನಿಮ್ಮ ಅದರಲ್ಲಿ 6 ತಿಂಗಳ ಮಗುವಿಂದ ಹಿಡಿದು 90 ವರ್ಷದ ಮಗು ತನಕ ಹಿರಿಯರ ತನಕ ನಿಮಗೆ ಅದರಲ್ಲಿ ಏಜ್ ಲಿಮಿಟ್. ನಮ್ಮ ಇದೆಲ್ಲ ಇನ್ಶೂರೆನ್ಸ್ 65 ವರ್ಷ ಮಾತ್ರ, ಅದು 90 ತನಕ ಇದೆ. ನಿಮಗೆ ಯಾರಾದರೂ ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡಬೇಕಾದ್ರೆ ಮತ್ತು ಇವನು ಅಗ್ನಿ ಆಪ್ರೇಷನ್ ಮತ್ತು ಡೆಲಿವರಿ ಅದರಲ್ಲಿ ನಿಮಗೆ ನನ್ನ ಸಣ್ಣ ಅಮೌಂಟ್ ಅವರು ಕೆಲವೊಂದು ಕೇಸುಗಳಲ್ಲಿ ಫ್ರೀಯಾಗಿ ಮಾಡಿದ್ದಾರೆ. ಅಂದರೆ ನಿಮಗೆ ಅಲ್ಲೇ ಒಳಗಡೆ ಬರ್ತದೆ 35,000 ಒಳಗಡೆ ಡೆಲಿವರಿ ಫ್ರೀ ಆಗ್ತದೆ, ಕ್ಯಾಟ್ರಾಕ್ಟ್ ಆಪ್ರೇಷನ್ ಕಣ್ಣಿನ ಆಪ್ರೇಷನ್ ಫ್ರೀ ಆಗ್ತದೆ. ಹಾಗೆ ನಾನು ತುಂಬ ಜನರಿಗೆ ನಾನು ಮಂಗಳೂರಿಂದ ನಮ್ಮ ಪರಿಚಿತವರಿಗೆ ನನಗೆ ಕಳಿಸಿ ಡಾಕ್ಟರ್ ಶಿವಾನಂದ ಪ್ರಭು ಅಂತೇಳಿ CO ಭಾರಿ ಒಳ್ಳೆಯ ಡಾಕ್ಟರ್, ಅವರು ಹೇಳಿದ್ರು ನೀವು ಯಾರು ಇದ್ದರೆ ಅವರನ್ನು ಕಾರ್ಡ್ ಮಾಡಿಸಿ ಅಲ್ಲಿ ಕಳಿಸಿಕೊಡಿ, ಬಹಳಷ್ಟು ಕಡಿಮೆ ವೆಚ್ಚದಲ್ಲಿ ಆಗ್ತದೆ. ಅದೀಗ ಇವತ್ತೊಂದು ಲಾಸ್ಟ್ ಡೇಟ್ ಇದೆ, ಇವತ್ತೊಳಗೆ ಯಾರು ಕಾರ್ಡ್ ಮಾಡಿಸಿದ್ದಾರೆ ಅವರಿಗೆ ಅಕ್ಟೋಬರ್ ಮುಂದೆ ಬರ್ತದೆ. ಇನ್ನೊಂದು ಡಿಸೆಂಬರ್ 10 ಲಾಸ್ಟ್ ಇದೆ, ಅದು ಯಾರು ಮಾಡ್ತಾರೆ ಕಾರ್ಡ್ಗಳು ಮಾಡ್ತಾರೆ ಅವರಿಗೆ ಜನವರಿಯಿಂದ ಅಪ್ಲಿಕೇಬಲ್ ಆಗ್ತದೆ. ನಾನು ಹೇಳ್ತೇನೆ ಅವರು ನೀವು ಅದಕ್ಕೆ ಏನಿಲ್ಲ, ಫ್ಯಾಮಿಲಿ ಮೆಂಬರ್ಸ್ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಜೆರಾಕ್ಸ್ ಕೊಟ್ಟರೆ ಅದಕ್ಕೆ ಡಾಕ್ಯುಮೆಂಟ್ಗಳು ಅವರದ್ದು ವಾಟ್ಸಪ್ಪಲ್ಲಿ ಮಾಡಿದರೆ ಮತ್ತು ಗೂಗಲ್ ಪೇ 400 ಮಾಡಿದರೆ ನಿಮ್ಗೆ ಎಲ್ಲರಿಗೂ ಕೂಡ ಅವರೇ ಕಾರ್ಡ್ ಮಾಡಿ ಒಂದೇ ಕಾರ್ಡಲ್ಲಿ 5 ಜನ ಮೆಂಬರ್ಗಳಿಗೆ ಉಚಿತವಾಗಿ ಅದರಲ್ಲಿ 1 ವರ್ಷಕ್ಕೆ ವಿಮೆ ಸಿಕ್ಕಿದೆ. ನಮಗೆ ಅದು ಲೇಟ್ ಆಯಿತು, ನಾವು ಅದನ್ನು ಯಾರು ಸ್ಪಾನ್ಸರ್ಶಿಪ್ ಸಿಕ್ಕಿದ್ರೆ ನಮಗೆ ಎಲ್ಲರಿಗೆ ಮಾಡುವಂತಿದ್ದೀವಿ. ಆದರೆ ಇವತ್ತು ನಮ್ಮಲ್ಲಿ ತುಂಬ ಜನ ನಿನ್ನೆ ಮಾಡಿದ್ವಿ, ನಿನ್ನೆ ಒಂದು 400 ರೂಪಾಯಿ ಬಿಟ್ಟು ಮೆಂಬರ್ಗಳೇ ಮಾಡಿದ್ವಿ. ಅಂತ ಯಾರು ಇದ್ದರೆ ಅವ್ರ ನಂಬರನ್ನು ನಾವು ಕೊಡ್ತೇವೆ, ನೀವು ಪಡೆದುಕೊಂಡು ನೇರವಾಗಿ ಅವರಿಗೆ ಸಂಪರ್ಕ ಮಾಡಿ ಆ ಕಾರ್ಡ್ಗಳನ್ನು ಮಾಡಿಸ್ತೀವಿ.